ವೆಂಕಟರಮಣ ದೇವಸ್ಥಾನ ಮಂಗಳೂರಿನಿಂದ ಸುಮಾರು 35 ಕಿಮಿ ದೂರದಲ್ಲಿರುವ ಮೂಡುಬಿದಿರೆಯ ವಿಲಕ್ಷಣ ಪಟ್ಟಣವನ್ನು ಈಗ ಕರೆಯಲಾಗುತ್ತದೆ ಅಥವಾ ಮೂಡಬಿದುರೆ ಅಥವಾ ಬಿಡರಾಯನಗರ ಅಥವಾ ವೇಣುಪುರ ಅಥವಾ ವಂಶಪುರ ಎಂದು. ಇತಿಹಾಸದ ವೆಂಕಟರಮಣ ದೇವಸ್ಥಾನ, ಮಹಾಲಸ ದೇವಸ್ಥಾನ ಮತ್ತು ಕಾರ್ಣಿಕ್ ಹನುಮಾನ್ ದೇವಸ್ಥಾನ. ವೆಂಕಟರಮಣ ಮತ್ತು ಹನುಮಾನ್ ದೇವಾಲಯಗಳು ಪರಸ್ಪರ ಸಂಬಂಧ ಹೊಂದಿವೆ. ಯಾವುದೇ ಶುಭ ಸಮಾರಂಭವನ್ನು ಪ್ರಾರಂಭಿಸುವ ಮೊದಲು ಎಲ್ಲಾ ಹಬ್ಬಗಳು ಯಾವುದೇ ವಿಘ್ನ, ಅಡೆತಡೆಗಳು ಇಲ್ಲದೆ ನಡೆಯಲು ಅವಳ ಆಶೀರ್ವಾದವನ್ನು ಕೋರಲು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಮೂಡಬಿದ್ರಿಯಲ್ಲಿ ಎಸ್ವಿಎಲ್ಟಿ ದೇವಸ್ಥಾನದಲ್ಲಿ ಯಾವುದೇ ಉತ್ಸವಗಳನ್ನು ಪ್ರಾರಂಭಿಸುವ ಮೊದಲು ವೆಂಕಟರಮಣ ದೇವರಿಗೆ ಮಾತ್ರವಲ್ಲದೆ ಹನುಮಂತ ದೇವರಿಗೂ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಅಂತೆಯೇ ಹನುಮಾನ್ ದೇವಸ್ಥಾನದಲ್ಲಿ ಉತ್ಸವಗಳಿಗೆ ಅಂತಹ ಯಾವುದೇ ನೈವೇದ್ಯವನ್ನು ವೆಂಕಟರಮಣ ದೇವಸ್ಥಾನದಲ್ಲಿಯೂ ನೀಡಲಾಗುತ್ತದೆ. ಒಂದರ ಭೇಟಿ ಇನ್ನೊಂದರ ಭೇಟಿ ಅಪೂರ್ಣ. ಭಗವಾನ್ ಹನುಮಂತನು ಮುಖ್ಯ ಪ್ರಾಣನಾಗಿದ್ದರೆ ಭಗವಾನ್ ವೆಂಕಟರಮಣನು ಅವನ ಭಗವಂತ, ಒಡೆಯ, ಸರ್ವಪ್ರಾಣನಾಗಿದ್ದಾನೆ. ಮೂಡುಬಿದಿರೆಯ ವೆಂಕಟರಮಣ ದೇವಸ್ಥಾನವು ರೋಗ ನಿವಾರಕ, ರೋಗಗಳ ಪರಿಹಾರ ಶಕ್ತಿಯನ್ನು ಹೊಂದಿರಬೇಕು. ಒಳಗಿನ ಗರ್ಭಗುಡಿಯು ಪ್ರಸ್ತುತ ಈ ಕೆಳಗಿನ ದೇವತೆಗಳನ್ನು ಹೊಂದಿದೆ. 1. ವಶಿಷ್ಠ ಗೋತ್ರದ ಮೂಲ ಅರ್ಚಕ ಕುಟುಂಬಕ್ಕೆ ಸೇರಿದ ಮೂಲ ಶ್ರೀ ಲಕ್ಷ್ಮೀ ವೆಂಕಟೇಶ ವಿಗ್ರಹ. 2. ಪ್ರಸಿದ್ಧ ಶಿಲ್ಪಿ ಶ್ರೀ ರೆಂಜಾಳ ಗೋಪಾಲ ಶೆಣೈ ರಚಿಸಿದ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಪಂಚಲೋಹ ವೆಂಕಟರಮಣ ದೇವರ ವಿಗ್ರಹವನ್ನು 1933ರಲ್ಲಿ ಕಾಶಿ ಮಠದ ಶ್ರೀ ಸುಕೃತೀಂದ್ರ ತೀರ್ಥ ಸ್ವಾಮಿಗಳು ಸ್ಥಾಪಿಸಿದರು. 3. ಗರುಡ ಮತ್ತು ಹನುಮಾನ್ ಸಹ 1933ರಲ್ಲಿ ಸ್ಥಾಪಿಸಲಾಯಿತು. 4. ದೇವಾಲಯದ ಉತ್ಸವಗಳು ಮತ್ತು ಮೆರವಣಿಗೆಗಳ ಸಮಯದಲ್ಲಿ ಹೊರತೆಗೆಯಲಾದ ಉತ್ಸವ ಮೂರ್ತಿಯಾಗಿ ರುಕ್ಮಿಣಿ ಮತ್ತು ಸತ್ಯಭಾಮೆಯೊಂದಿಗೆ ಗೋಪಾಲಕೃಷ್ಣ ದೇವರು. 5. ಶಾಲಿಗ್ರಾಮ. 6. ಒಬ್ಬ ಪಂಚಲೋಹ ಪಂಚಮುಖಿ ಹನುಮಾನ್. 7. ಪರಿವಾರ ದೇವತೆಗಳು ಕಾಶಿ ಮಠದ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳು 1960ರಲ್ಲಿ ಸ್ಥಾಪಿಸಿದ ಮಹಾಗಣಪತಿ ಮತ್ತು ಮಹಾಲಕ್ಷ್ಮಿಯ ಕಲ್ಲಿನ ವಿಗ್ರಹಗಳು. ಇದು ಈ ದೇವತೆಗಳ ಮೂಲ ಪಂಚಲೋಹ ವಿಗ್ರಹಗಳ ಜೊತೆಗೆ